ಹಾಯ್ ಹಲೋ ನಮಸ್ಕಾರ. ಯಮಹಾ MG10XU ಒಂದು ಆಡಿಯೋ ಮಿಕ್ಸರ್. ಇದ್ರ ಬಗ್ಗೆ ನನಗೆ ತಿಳಿದಿರುವಂಥ ಕೆಲವೊಂದು ಮಾಹಿತಿಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮನೆಯಲ್ಲೇ ಒಂದು ಚಿಕ್ಕ ಹೋಮ್ ಸ್ಟುಡಿಯೋವನ್ನು ಮಾಡ್ಕೋಬೇಕು, ಒಂದು ಸಣ್ಣ ರೆಕಾರ್ಡಿಂಗ್ ಸಿಸ್ಟಮನ್ನು ಮಾಡ್ಕೋಬೇಕು ಅಂತ ಮನಸ್ಸಿದ್ದವರಿಗೆ ತುಂಬ ಉಪಯುಕ್ತವಾಗುವಂತಹ ಒಂದು ಆಡಿಯೋ ಮಿಕ್ಸರ್ ಇದು. ಈಗಷ್ಟೇ ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ, ಇನ್ನು ಇದನ್ನು ಪವರ್ ಕನೆಕ್ಷನ್ ಆಗಲಿ ಏನೂ ಮಾಡಿಲ್ಲ. ಇದಕ್ಕೆ ಪವರ್ ಕನೆಕ್ಷನ್ನು ಇಲ್ಲಿ ಬರುತ್ತೆ. AC ಅಡಾಪ್ಟರ್ ನಿಮಗೆ ಈ ಪ್ರಾಡಕ್ಟ್ ಜೊತೆನೇ ಕೊಟ್ಟಿರ್ತಾರೆ. ಇದನ್ನು AC ಅಡಾಪ್ಟರ್ನ ಇಲ್ಲಿ ಕನೆಕ್ಟ್ ಮಾಡಬೇಕು. ಪವರ್ ಆನ್ ಆಫ್ ಸ್ವಿಚ್ ಇಲ್ಲಿದೆ. ಇದು ನಿಮಗೆ USB 2.0 ಆಡಿಯೋ ಔಟ್ಪುಟ್ಟನ್ನು ನೀಡುತ್ತೆ. ನಿಮಗೆ ಸ್ಟೀರಿಯೋ ರೆಕಾರ್ಡಿಂಗ್ ಔಟ್ ಸಿಗುತ್ತೆ. ನಿಮಗೆ USB ರೆಕಾರ್ಡಿಂಗ್ ಔಟ್ ತುಂಬ ಒಳ್ಳೆ ಕ್ವಾಲಿಟಿ ರೆಕಾರ್ಡಿಂಗ್ ಔಟ್ ಸಿಗುತ್ತೆ. ಆಡಿಯೋ ಇದನ್ನು ಕನೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಡಿಫರೆನ್ಸ್ ಬರುತ್ತೆ, ಹಾಗೆ ನೀವು ರೆಕಾರ್ಡ್ ಮಾಡಿದಾಗ ಏನು ಡಿಫರೆನ್ಸ್ ಬರುತ್ತೆ ಅಂತ ಗೊತ್ತಾಗೋ ಸಲುವಾಗಿ ನಾನು ಇನ್ನೂ ಕೂಡ ಇದಕ್ಕೆ ಏನು ಕನೆಕ್ಟ್ ಮಾಡಿಲ್ಲ. ಈಗ ನೇರವಾಗಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಮೊಬೈಲಲ್ಲಷ್ಟೇ. ಇನ್ನು ಮುಂದೆ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಪವರ್ ಸಪ್ಲೈದು ಅಡಾಪ್ಟರ್ ಕೇಬಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಸೆಕ್ಯೂರ್ಡು ಒಂದು ಅಡಾಪ್ಟರ್ ಕನೆಕ್ಷನ್ ಸಿಸ್ಟಮನ್ನು ಇದು ಕೊಟ್ಟಿದ್ದಾರೆ. ಥ್ರೆಡ್ಡಿಂಗ್ ಸಿಸ್ಟಮ್ ಇದೆ. ಹಾಗೆ ರೆಕಾರ್ಡಿಂಗ್ ಔಟ್ಪುಟ್ ನಮಗೆ ಮೊಬೈಲ್ಗೆ ಡೈರೆಕ್ಟ್ ಇನ್ಪುಟ್ ತಗೊಳ್ಳೋ ಸಲುವಾಗಿ USB ಕೇಬಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಮನ್ ಆಗಿರೋ ಒಂದು USB ಕೇಬಲ್, ಪ್ರಿಂಟರ್ ಕೇಬಲ್ ಅಂತಲೂ ಹೇಳ್ತಾರೆ ಇದನ್ನು. ಈ ಕೇಬಲನ್ನು ಕನೆಕ್ಟ್ ಮಾಡಬೇಕು. ಇದು ಪ್ರಿಂಟರ್ ಕೇಬಲಿಂದ ಟೈಪ್ ಸಿಗೆ ಕನೆಕ್ಷನ್ ಕೂಡ ಬರುತ್ತೆ. ಟೈಪ್ ಸಿ ಕನೆಕ್ಟ್ ಪ್ರಿಂಟರ್ ಟು ಟೈಪ್ ಸಿ ಕೇಬಲ್ ಆದರೆ ನೀವು ಡೈರೆಕ್ಟ್ ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು. ಸದ್ಯಕ್ಕೆ ನನ್ನ ಹತ್ರ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ನಾನು ಒಂದು ಕನೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ, USB ಟು ಟೈಪ್ ಸಿ. ಇದನ್ನು ನೀವು ಸಿಸ್ಟಮಿಗೂ ಕೂಡ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಯಮಹಾ ಆಡಿಯೋ ಡ್ರೈವರ್ಗಳು ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಇಂಟರ್ಫೇಸ್ ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಈಗ ಮಿಕ್ಸರಿಗೆ ಪವರ್ ಕನೆಕ್ಷನ್ ಮಾಡಿದ್ದೀನಿ. XLR ಒಂದು ಕೇಬಲ್ ಥ್ರೂ ಒಂದು ಮೈಕ್ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಮೈಕಿಂದನೇ ಲೈನಿನ್ ರೆಕಾರ್ಡಿಂಗ್ ಔಟ್ಪುಟ್ USB ಥ್ರೂ ಹೋಗ್ತಾ ಇದೆ. ಅದನ್ನೇ ನೀವೀಗ ಕೇಳ್ತಾ ಇದ್ದೀರಾ. ಸೊ ಈ ಆಡಿಯೋ ಮಿಕ್ಸರ್ನಲ್ಲಿರುವಂತಹ ಆಪ್ಷನ್ಗಳ ಬಗ್ಗೆ ಒಂದು ಹೇಳೋ ಪ್ರಯತ್ನ ಮಾಡ್ತೀನಿ. ಮೇನಾಗಿ ಇದು 4 ಮೈಕ್ಗಳನ್ನು ಯೂಸ್ ಮಾಡುವುದಕ್ಕೆ ಸಾಧ್ಯತೆ ಇರುವಂಥ ಒಂದು ಆಡಿಯೋ ಮಿಕ್ಸರು. 4 ಮೈಕನ್ನು ಯೂಸ್ ಮಾಡ್ಬೋದು. ಆಮೇಲೆ 6 ಲೈನಿನ್ಗಳು, ಟೋಟಲಿ 4 + 6 ಲೈನಿನ್ನು 10 ಚಾನಲ್ ಮಿಕ್ಸರ್ ಅಂತ ಇದನ್ನು ಕರೀತಾರೆ. ಲೈನಿನ್ ಅಂದರೆ ನೀವು ಕೀಬೋರ್ಡ್ ಥ್ರೂ ತಗೊಳ್ಳೋದು ಅಥವಾ ಬೇರೆ ಯಾವುದಾದ್ರೂ ಆ್ಯಂಪ್ ಥ್ರೂ ಮೊಬೈಲಿಂದ ಲೈನಿನ್ ತಗೊಳ್ಳೋದಿದ್ರೆ ಈ 6 ಆಪ್ಷನ್ಗಳಿದೆ. 6 ಲೈನಿನ್ ಆಪ್ಷನ್ಗಳನ್ನು ನೀವು ಯೂಸ್ ಮಾಡ್ಬೋದು. ಈ ಒಂದೊಂದು ಚಾನಲಿಗೂ ಸಪರೇಟಾಗಿ ಕಂಟ್ರೋಲರ್ಗಳಿದೆ, ಅದ್ರ ಬಗ್ಗೆ ಒಂದು ಹೇಳ್ತಾ ಹೋಗ್ತೀನಿ. ಮೈಕ್ 1ಗೆ ಸಂಬಂಧಪಟ್ಟಾಗ ನಾನು ಕನೆಕ್ಷನ್ ಮಾಡಿದ್ದೀನಿ. ಒಂದೊಂದೇ ಹೇಳ್ತೇ ಬರ್ತೀನಿ ಮೇಲಿಂದ. ಇವು DB ಪ್ಯಾಡ್, DB ಕಟ್ಟರ್ಗಳು 25 DB ಕಟ್ ಆಗುತ್ತೆ. ನೀವು ಇದನ್ನೇ ಲೈನಿನ್ ಯೂಸ್ ಮಾಡೋದಿದ್ದರೆ ಇಲ್ಲಿ ಲೈನ್ ಆಪ್ಷನ್ ತೊಗೊಂಡ್ರೆ ನಿಮಗೆ ಲೈನಿನ್ ಆಗುತ್ತೆ. ಇಲ್ಲ ಅಂತಂದರೆ XLRನು ಯೂಸ್ ಮಾಡ್ಬೋದು. ನೀವು ಆಕ್ಸ್ ಥ್ರೂ ಲೈನಿನ್ ಆಗಿಯೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಮೇನಾಗಿ ಗೇನ್ ಅಂತಂದರೆ ನಿಮ್ಮ ಮೈಕು ಎಷ್ಟು ವಾಲ್ಯೂಮನ್ನು ರಿಸೀವ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ಈ ಕಂಟ್ರೋಲರು. ಗೇನ್ ಜಾಸ್ತಿ ಮಾಡಿದರೆ ನಿಮ್ಮ ಮೈಕು ಜಾಸ್ತಿ ರಿಸೀವ್ ಮಾಡುತ್ತೆ, ಕಡಿಮೆ ಮಾಡಿದರೆ ಕಡಿಮೆ ರಿಸೀವ್ ಮಾಡುತ್ತೆ. ನೀವು ಕೇಳ್ತಾ ಇರ್ಬೋದು, ನಿಮಗೆ ಗೊತ್ತಾಗಿರುತ್ತೆ. ಆಮೇಲೆ ಇದರಲ್ಲಿ 2 ಚಾನಲ್ಗಳಿಗೆ ಕಂಪ್ರೆಸರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಕಂಪ್ರೆಸರು ಡೈನಮಿಕ್ನ ಸ್ಟೇಬಲೈಸ್ ಮಾಡೋದಕ್ಕೆ ಯೂಸ್ ಆಗುವಂಥದ್ದು. ಈಸಿಯಾಗಿ ಹೇಳಬೇಕು ಅಂದರೆ ಸಣ್ಣ ವಾಲ್ಯೂಮನ್ನು ದೊಡ್ಡದಾಗಿ ಕೇಳಿಸೋ ಥರ ಮಾಡೋದಕ್ಕೆ, ದೊಡ್ಡ ವಾಲ್ಯೂಮನ್ನು ಸಣ್ಣದಾಗಿ ಕೇಳಿಸೋ ಥರ ಮಾಡುವಂಥ ಕೆಲಸವನ್ನು ಈ ಕಂಪ್ರೆಸರ್ ಮಾಡುತ್ತೆ. ಮೇನಾಗಿ ರೆಕಾರ್ಡಿಂಗ್ಗಳಿಗೆ ಯೂಸ್ ಆಗುವಂಥದ್ದು ಕಂಪ್ರೆಸರ್ಗಳು. ಆಮೇಲೆ ನಿಮ್ಮ ಸೌಂಡ್ ಫ್ರೀಕ್ವೆನ್ಸಿಯನ್ನು ಇದರಲ್ಲಿ 3
ಕಂಟ್ರೋಲರ್ ಇದೆ ನಿಮಗೆ ಸೌಂಡ್ ಫ್ರೀಕ್ವೆನ್ಸಿ ಸೆಟ್ ಮಾಡೋದಕ್ಕೆ. ಹೈ ಫ್ರೀಕ್ವೆನ್ಸಿ, ಮಿಡ್ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ. ಬೇರೆ ಮಿಕ್ಸರ್ಗಳಲ್ಲಿ ನಿಮಗೆ ಮಿಡ್ ಫ್ರೀಕ್ವೆನ್ಸಿಯಲ್ಲಿ ಮತ್ತು ಬೈಪರ್ಕೇಷನ್ ಬರುತ್ತೆ, ಹೈ ಮಿಡ್ ಮತ್ತು ಲೋ ಮಿಡ್ ಅಂತ. ಇದರಲ್ಲಿ ಅದನ್ನು ಇಟ್ಟಿಲ್ಲ, ಅಗತ್ಯ ಇಲ್ಲ. ಲೋ ಫ್ರೀಕ್ವೆನ್ಸಿ, ಮಿಡ್ ಫ್ರೀಕ್ವೆನ್ಸಿ ಮತ್ತು ಹೈ ಫ್ರೀಕ್ವೆನ್ಸಿ ಇಷ್ಟು ಸಾಕಾಗುತ್ತೆ. ಇದರ ಇಫೆಕ್ಟ್ ಏನು ಅಂತ ನಿಮ್ಗೆ ತೋರಿಸ್ತೀನಿ. ಹೈ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದರೆ ಇದನ್ನು ಶಾರ್ಪ್ ಅಂತಲೂ ಕರಿತೀವಿ. ಶಾರ್ಪ್ ಜಾಸ್ತಿ ಆಗಿದೆ, ಈಗ ಚೆಕ್ ಮಾಡಿ. ಹಲೋ ಚೆಕ್ ಚೆಕ್, ಹಲೋ. ಕಡಿಮೆ ಮಾಡಿದ್ದೀನಿ, ಹಲೋ ಚೆಕ್. ಹೈ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ. ಇದು ಮಿಡ್ ರೇಂಜು. ಮಿಡ್ ರೇಂಜ್ ಜಾಸ್ತಿ ಮಾಡಿದಾಗ ಮಿಡ್ ಫ್ರೀಕ್ವೆನ್ಸಿ ಏನಿದೆಯೋ ಅದು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಇದು ಲೋ ರೇಂಜ್, ಬೇಸ್ ಅಂತಲೂ ಕರಿತೀವಿ. ಹಲೋ ಚೆಕ್ ಚೆಕ್, ಹಲೋ. ಹಲೋ ಚೆಕ್ ಚೆಕ್, ಹಲೋ ಚೆಕ್ ಚೆಕ್, ಹಲೋ ಚೆಕ್. ಇದು ಇಫೆಕ್ಟಿಗೆ ಸಂಬಂಧಪಟ್ಟಿರುವಂಥ ಒಂದು ಕಂಟ್ರೋಲರು, ಸಪ್ರೇಟ್ ಚಾನಲ್ಗೆ. ಆಮೇಲೆ ಇಫೆಕ್ಟ್ ಬಗ್ಗೆ ಡೀಟೇಲ್ ಕೊಡುವಾಗ ಇದರ ಯೂಸ್ ಏನು ಅಂತ ತೋರಿಸ್ತೀನಿ. ಇದು ಪಾನಿಂಗು, ನಿಮಗೆ ಲೆಫ್ಟ್ ರೈಟ್ ಮಾಡುವಂಥದ್ದು. ಈ ಕಡೆ ಮಾಡಿದ್ರೆ ಬರೀ ಲೆಫ್ಟಿಗಷ್ಟೇ ಕೇಳುತ್ತೆ, ಈ ಕಡೆ ಮಾಡಿದ್ರೆ ರೈಟಿಗಷ್ಟೇ ಕೇಳುತ್ತೆ. ಪಾನಿಂಗಿಗೆ ಸಂಬಂಧಪಟ್ಟಿರೋ ಕಂಟ್ರೋಲು. ಇದು ಲೆವೆಲ್ಸ್ಗೆ ಮತ್ತು ಈ ಗೇನ್ಸ್ಗೆ ಡಿಫ್ರೆನ್ಸು ತುಂಬ ಜನರಿಗೆ ಗೊತ್ತಿರಲ್ಲ, ಸುಮ್ಮನೆ ಯೂಸ್ ಮಾಡ್ತಾರೆ. ಗೇನು ಮೈಕು ಎಷ್ಟು ರಿಸೀವ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಗೇನು. ರಿಸೀವ್ ಮಾಡಿರೋ ಸೌಂಡನ್ನು ದೊಡ್ಡ ಸಣ್ಣ ಮಾಡೋದು ಲೆವೆಲ್. ಈಗ ಇದು ರಿಸೀವ್ ಮಾಡಿರೋ ಸೌಂಡನ್ನೇ ದೊಡ್ಡ ಮಾಡ್ತಾ ಇದೆ, ಮೈಕಿಂದ ಜಾಸ್ತಿ ರಿಸೀವ್ ಆಗ್ತಿಲ್ಲ. ರಿಸೀವ್ ಮಾಡಿರೋ ಆಲ್ರೆಡಿ ರಿಸೀವ್ ಆಗಿರೋ ಸೌಂಡನ್ನು ಇದು ದೊಡ್ಡ ಮಾಡುತ್ತೆ, ಸಣ್ಣ ಮಾಡುತ್ತೆ. ಇದ್ರ ಕೆಲಸ ಇದು. ಹೀಗೆ ಇದಕ್ಕೆ 4 ಮೈಕ್ಗಳಿಗೆ, 4 ಎಲ್ಲ ಮೈಕ್ಗಳಿಗೂ ಇದಿಷ್ಟು ಸಪ್ರೇಟ್ ಕಂಟ್ರೋಲ್ ಇದೆ. ಆಮೇಲೆ ಪ್ಯಾಂಟಮ್ ಪವರು ಕೂಡ ಇದರಲ್ಲಿ ಇದೆ. 48 ವ್ಯಾಟು ಪ್ಯಾಂಟಮ್ ಪವರ್ ಯೂಸ್ ಮಾಡ್ಬೋದು. ಕಂಡೆನ್ಸರ್ ಮೈಕ್ಗಳನ್ನು ಯೂಸ್ ಮಾಡೋಕ್ಕೆ ಪ್ಯಾಂಟಮ್ ಪವರ್ ಬೇಕಿದ್ರೆ ಪ್ಯಾಂಟಮ್ ಪವರ್ ಆನ್ ಮಾಡಿಕೊಂಡ್ರೆ ನಿಮಗೆ ಪವರ್ ಸಪ್ಲೈ ಕೂಡ ಬರುತ್ತೆ. ಇದು ಲೈನ್ ಇನ್ ಆಪ್ಷನ್ಗಳು. ಆಮೇಲೆ ಒಂದು ಲೈನ್ ಇನ್ ಕೇಬಲ್ ಥ್ರೂ ನಿಮ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಈ ಕಡೆ ಇರುವಂಥದ್ದು ಔಟ್ಪುಟ್ಟು. ನೀವು ಸ್ಟೀರಿಯೋ ಔಟ್ಪುಟ್ಟು XLR ಕೇಬಲ್ ಥ್ರೂ ತಗೊಳ್ತೀರಿ ಅಂತಂದರೆ ಇಲ್ಲಿ ಕನೆಕ್ಷನ್ ಮಾಡಬೇಕು. ಆಕ್ಸ್ ಕೇಬಲ್ ಥ್ರೂ ತಗೊಳ್ತೀರಿ ಅಂದರೆ ಇಲ್ಲಿ ಕನೆಕ್ಷನ್ ಮಾಡಬೇಕು. ಇದು ಹೆಡ್ಫೋನ್ ಔಟಿಗೆ ಆಲ್ರೆಡಿ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹೆಡ್ಫೋನ್ ಔಟ್ ಇಲ್ಲಿದೆ. ಇದಿಷ್ಟು. ಈಗ ಇಫೆಕ್ಟಿಗೆ ಬರೋಣ. ಇಫೆಕ್ಟ್ ಆನ್ ಮಾಡ್ತಾ ಇದ್ದೀನಿ. ಇದು ಇಫೆಕ್ಟಿನ ಟೋಟಲ್ ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡೋದಕ್ಕೆ ಇರುವಂಥ ಕಂಟ್ರೋಲು. ಆ ಚಾನಲಿಗೆ ಎಷ್ಟು ವಾಲ್ಯೂಮ್ ಬೇಕು ಅಂತ ಇಲ್ಲಿ ಡಿಸೈಡ್ ಮಾಡಬೇಕು. ಟೋಟಲ್ ಇಫೆಕ್ಟಿನ ವಾಲ್ಯೂಮ್ ಎಷ್ಟು ಬೇಕು ಅಂತ ಇಲ್ಲಿ ಡಿಸೈಡ್ ಮಾಡಬೇಕು. ಇದರಲ್ಲಿ 24 ಇಫೆಕ್ಟ್ಗಳನ್ನು ನೀಡಿದ್ದಾರೆ. ರಿವರ್ಬ್ ಇದೆ, ಡಿಲೇ ಇದೆ, ವೋಕಲ್ ಇಕೋ ಇದೆ. ನಾರ್ಮಲಾಗಿ ಒಂದು ಮ್ಯೂಸಿಕ್ ಫಂಕ್ಷನ್ನು ಏನು ಅಂತಂದರೆ ನಮಗೆ ಜಾಸ್ತಿ ಯೂಸ್ ಆಗೋದು ಇದರಲ್ಲಿ ರಿವರ್ಬು, ಡಿಲೇ ಯೂಸ್ ಮಾಡ್ತಾರೆ, ವೋಕಲ್ ಇಕೋ ಯೂಸ್ ಮಾಡ್ತಾರೆ. ಒಂದು 3 ಇಫೆಕ್ಟ್ಗಳನ್ನು ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಈಗ ರಿವರ್ಬಲ್ಲಿದೆ, ಆಪ್ಷನ್ ನಂಬರ್ 1ರಲ್ಲಿದೆ. ನೀವು ಅದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಯಾವ್ದು ಬೇಕು ಅಂತ ಇಲ್ಲಿ ನೀವು ಚೇಂಜ್ ಮಾಡಿ ಅದನ್ನು ಸೆಟ್ ಮಾಡಿ. 1 ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ನಿಮಗೆ ರೊಟೇಷನ್ ಮಾಡಿದಾಗ ಚೇಂಜ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸ್ಟೇಬಲ್ ಆಗುತ್ತೆ. 1ನೇ ಆಪ್ಷನ್ಗೆ ನಾನು ಇಟ್ಕೊಂಡಿದ್ದೀನಿ. ಇವಾಗ ರಿವರ್ಬಿಗಿದೆ, ವಾಲ್ಯೂಮ್ ಇಷ್ಟಿಟ್ಟಿದ್ದೀನಿ. ರಿವರ್ಬ್ ಕೊಡ್ತಾ ಇದ್ದೀನಿ. ಹಲೋ ಚೆಕ್ ಚೆಕ್, ಹಲೋ ಹಲೋ. ಇದರಲ್ಲಿ ಪ್ಯಾರಾಮೀಟರ್ ಕೂಡ ಇದೆ, ಎಷ್ಟು ರಿವರ್ಬ್ ಬೇಕು ಅನ್ನೋದನ್ನು ಡಿಸ್ಟೆನ್ಸ್ ಪ್ಯಾರಾಮೀಟರ್ಗಳು ಕೂಡ ಇದರಲ್ಲಿ ಸೆಟ್ ಮಾಡ್ಬೋದು. ಇದು ಟೋಟಲ್ ರಿವರ್ಬ್, ಜಾಸ್ತಿ ಕಡಿಮೆ. ಇದು ಈ ಚಾನಲಿಗೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಕಡಿಮೆ ಎಷ್ಟು ಮಾಡಬೇಕು ಅಂತ. ಹೀಗೆ ಇದು 1ನೇ ಇಫೆಕ್ಟು. ನಿಮಗೆ ಡಿಲೇ ತೋರಿಸ್ತೀನಿ. 12ನೇ ನಂಬರಿಗೆ ಡಿಲೇ ಅಂತಿದೆ. ಹಲೋ ಚೆಕ್, ಹಲೋ 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 ಚೆಕ್ 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 ಹಲೋ ಚೆಕ್ ಹಲೋ 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 ಚೆಕ್. ಪ್ಯಾರಾಮೀಟರ್ ಚೇಂಜ್ ಮಾಡಿ ಕಡಿಮೆ ಇಟ್ಟಾಗ ನಿಮ್ಗೆ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಇದೆ, ಡಿಲೇದು. ಜಾಸ್ತಿ ಇಟ್ಟಾಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಡಿಲೇ ಎಫೆಕ್ಟಿವ್. ಹಲೋ ಚೆಕ್, ಹಲೋ ಚೆಕ್, ಹಲೋ ಚೆಕ್, ಹಲೋ ಚೆಕ್, ಹಲೋ ಚೆಕ್. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ವೋಕಲ್ ಇಕೋ ಕೂಡ ತುಂಬ ಚೆನ್ನಾಗಿದೆ. 13ನೇ ನಂಬರ್ ಆಪ್ಷನ್, ಅದನ್ನು ಇಡ್ತಾ ಇದ್ದೀನಿ. ಹಲೋ ಚೆಕ್, ಹಲೋ ಹಲೋ ಚೆಕ್ ಚೆಕ್,
ಹಲೋ ಹಲೋ ಚೆಕ್. ನಾರ್ಮಲಾಗಿ ವೋಕಲ್ಗೆ ಇದನ್ನು ಯೂಸ್ ಮಾಡ್ಬೋದು. ಹಲೋ ಚೆಕ್ ಹಲೋ ಚೆಕ್ ಚೆಕ್ ಹಲೋ ಹಲೋ ಚೆಕ್ ಚೆಕ್ ಹಲೋ ಹಲೋ ಚೆಕ್. ಸೊ ಇದು ಇಫೆಕ್ಟು. ಇದು ನಿಮ್ಮ ಮಾನಿಟರ್ಗೆ ಎಷ್ಟು ವಾಲ್ಯೂಮ್ ಬೇಕು. ಮಾನಿಟರ್ ಮತ್ತು ಹೆಡ್ಫೋನಿಗೆ ಆಪ್ಷನ್ ಇದೆ. ಕ್ಲಿಕ್ ಮಾಡಿದರೆ ಮಾನಿಟರಿಗೆ ಹೋಗುತ್ತೆ, ಇಲ್ಲಾಂದರೆ ಫೋನಿಗೆ ಬರುತ್ತೆ. ವಾಲ್ಯೂಮ್ ಎಷ್ಟು ಬೇಕು ಫೋನಿಗೆ ಅಂತ ಡಿಸೈಡ್ ಮಾಡೋದು. ಇದು ಹೆಡ್ಫೋನ್ ಲೆವೆಲ್ಸು. ಇದು ಟೋಟಲ್ ವಾಲ್ಯೂಮ್ ಲೆವೆಲ್ಸು. ಔಟ್ಪುಟ್ ಇದು ವಾಲ್ಯೂಮ್ ಲೆವೆಲ್ಸು ಎಷ್ಟು ಬೇಕು ಅಂತ ಡಿಸೈಡ್ ಮಾಡೋದು. ಇದೊಂದು ಆಪ್ಷನ್ ಬಿಟ್ಟಿದ್ದೀನಿ ನಾನು, ಲೈನು ಮತ್ತು ಯು ಎಸ್ ಬಿ. ಈ 9 ಮತ್ತು 10ನೇ ಚಾನಲ್ ಏನಿದೆ, ಇದು ಯು ಎಸ್ ಬಿ ಬೇಕು ಅಂತಂದರೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಯು ಎಸ್ ಬಿಯಿಂದ ಬರೋ ಇನ್ಪುಟ್ ಇದರಲ್ಲಿ ಬರುತ್ತೆ. ಹಲೋ ಚೆಕ್. ಯು ಎಸ್ ಬಿಯಿಂದ ಇನ್ಪುಟ್ ಬರ್ತಾ ಇರುತ್ತೆ. ಲೈನ್ ತೊಗೊಂಡ್ರೆ ಲೈನಿಗೆ ಹೋಗ್ತಾ ಇರುತ್ತೆ. ಮೋನೋ ಮತ್ತು ಸ್ಟೀರಿಯೋ ಆಪ್ಷನ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದೊಂದು ಸಿಂಪಲ್ಲಾಗಿ ಒಂದು ಹೋಮ್ ಸ್ಟುಡಿಯೋ ಮಾಡಬೇಕು ಅಂತ ಇರೋರಿಗೆ ಒಳ್ಳೆ ಯುಟಿಲೈಸ್ ಆಗುವಂಥ ಒಂದು ಆಡಿಯೋ ಮಿಕ್ಸರು. 4 ಮೈಕ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ನಿಮಗೆ ಮಾಹಿತಿ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.